ಈಗ ಡಯಾಬಿಟೀಸ್ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡೋದು ಎಚ್ಚರ ವಹಿಸಬೇಕು ಅಂತ ಯಾವಾಗಲೂ ಜಾಗೃತರಾಗಿರಿ ಅಂತ ಪ್ರತಿ ಬಾರಿ ಪೇಷಂಟ್ಗಳು ಬಂದಾಗ ಎಚ್ಚರಿಸೋದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಉಂಟಾಗುವಂಥ ಕಾಂಪ್ಲಿಕೇಶನ್ಸ್, ಆ ಕಾಂಪ್ಲಿಕೇಶನ್ಸ್ ಬಗ್ಗೆ ನಮಗೆ ಭಯ. ಉದಾಹರಣೆಗೆ ಹಾರ್ಟ್ ಡಿಸೀಸ್, 90% ಜನ ಡಯಾಬಿಟೀಸ್ ಇರೋರಿಗೆ ಹಾರ್ಟ್ದು ಒಂದಲ್ಲ ಒಂದು ರೀತಿ ಕಾಂಪ್ಲಿಕೇಶನ್ ಇರ್ತದೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಅದು ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಎರಡನ್ನೂ ಸೇರಿಕೊಂಡು ನಾವು ಆ ರೀತಿ ಹೇಳ್ತೇವೆ. ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಫ್ಯಾಕ್ಟರ್ಸ್ ರಿಸ್ಕ್ ಅಂತ ಏನು ಹೇಳ್ತದೆ, ಅದು ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಆಗಲಿಕ್ಕೆ ಅವರಿಗೆ 5ರಿಂದ 8 ಪಟ್ಟು ಹೆಚ್ಚು ಪಾಸಿಬಿಲಿಟಿ ಇರ್ತದೆ. ಸೊ ಹಂಗಾಗಿ ಅವರುಗಳು ಈ ಕಾಯಿಲೆನ ಹದ್ದುಬಸ್ತಲ್ಲಿ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಕಾಂಪ್ಲಿಕೇಶನ್ ಆಗಲ್ಲ. ಈಗ ನನ್ನ ಹತ್ರನೇ ಸುಮಾರು 25-30 ವರ್ಷದಿಂದ ಪೇಷಂಟ್ಸು ಕಾಂಪ್ಲಿಕೇಶನ್ ಇಲ್ಲದೇ ಕಾಪಾಡಿಕೊಂಡು ಬರೋರಿದ್ದಾರೆ. ಹಳೆ ಕಾಲದಲ್ಲಿ ನೀವು ನೋಡಿರ್ತೀರಿ ತುಂಬ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ಸ್ ಇರ್ತಾ ಇರಲಿಲ್ಲ. ಇತ್ತೀಚೆಗೆ ಇವೆಲ್ಲ ಜಾಸ್ತಿ ಆಗಿರೋದು ಯಾಕೆಂದರೆ ನಾವು ಶುಗರ್ ಬಗ್ಗೆ ನೆಗ್ಲಿಜೆನ್ಸ್ ಅಥವಾ ಕಂಟ್ರೋಲ್ ಇಟ್ಕೊಳ್ಳಲ್ಲ. ಸುಮಾರು ಜನ ಪೇಷಂಟ್ಸ್ ನಮ್ಮ ಕಡೆ ಬಂದಾಗ ಮಾತ್ರೆ 5 ವರ್ಷದಿಂದ 3 ವರ್ಷದಿಂದ ಯಾರೋ ಡಾಕ್ಟ್ರ್ ಹೇಳಿದರು, ಡಾಕ್ಟ್ರೆ ಆವಾಗಿಂದ ನಾವು ಅದೇ ಮಾತ್ರೆ ತೊಗೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈ ರೀತಿ ಆಗಬಾರ್ದು. ಗ್ಲುಕೋಮೀಟ್ರ್ ಇಟ್ಕೋಬೋದು, BP ಮಿಷಿನ್ ಇಟ್ಕೋಬೋದು ಮನೇಲಿ. ನೀವುಗಳು ರೆಗ್ಯುಲರಾಗಿ ವಾರಕ್ಕೊಂದು ಸಾರಿ 15 ದಿವಸಕ್ಕೊಂದು ಸಾರಿ ಶುಗರ್ ಚೆಕ್ ಮಾಡ್ತಾ ಅದನ್ನು ನೀವು ನಿಮ್ಮ ಡಾಕ್ಟ್ರ್ ಬಳಿ ತೋರಿಸ್ಕೊಂಡ್ರೆ ಅವರು ಅದನ್ನು ಕಂಟ್ರೋಲ್ ಮಾಡೋವಂಥ ಪ್ರಯತ್ನದಲ್ಲಿ ಇರ್ತಾರೆ. ಹಂಗಿದ್ದಾಗ ಮಾತ್ರ ನೀವು ಈ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದು. ಅದೇ ರೀತಿ ಕಿಡ್ನಿ ತೊಂದರೆ, ಈಗ ಹಾರ್ಟ್ ಅಟ್ಯಾಕ್ ಈ ಥರ ಆದಾಗ ಅವರಿಗೆ ಒಂದು ದಾರಿ ಇರ್ತದೆ, ಸ್ಟೆಂಟ್ ಹಾಕೋವಂಥದ್ದು, ಬೈಪಾಸ್ ಆಪ್ರೇಷನ್ ಮಾಡೋವಂಥದ್ದು, ಇವೆಲ್ಲ ಒಂದು ಕೆಲವಷ್ಟು ದಾರಿಗಳಿದ್ದಾವೆ. ಬಟ್ ಕಿಡ್ನಿ ಪ್ರಾಬ್ಲಮ್ ಆದರೆ ಅದು ಒಂದು ನರಕ ಸದೃಶ ಅಂತೇನು ಹೇಳ್ತಾರೆ, ಆ ರೀತಿಯಾದ ಅನುಭವಗಳು ತುಂಬ ಜನಕ್ಕಾಗುತ್ತೆ. ಯಾಕಂದರೆ ಡಯಾಲಿಸಿಸನ್ನು ವಾರಕ್ಕೆ 3 ಬಾರಿ 2 ಸಾರಿ 1 ಸಾರಿ ಈ ರೀತಿ ಅವ್ರ ಸ್ಟೇಜ್ ಮೇಲೆ, ಯಾವ ಸ್ಟೇಜಲ್ಲಿ ಕಿಡ್ನಿ ಫೇಲ್ಯೂರ್ ಇರ್ತಾರೆ ಅನ್ನೋದ್ರ ಮೇಲೆ ಅದು ಅವಲಂಬಿಸಿರುತ್ತೆ. ಹಾಗಾಗಿ ಅದನ್ನು ಆಗದಂಗೆ ನೋಡ್ಕೊಳ್ಳೋದು ಎಲ್ಲರ ಜವಾಬ್ದಾರಿ. ಸೊ ಕಣ್ಣು ವರ್ಷಕ್ಕೊಂದು ಸಾರಿ ಚೆಕ್ ಮಾಡ್ಕೊಳ್ಳೋವಂಥದ್ದು, ಫಂಡೋಸ್ಕೋಪಿ ಅಂತ ಮಾಡ್ತೀವಿ. ಕಣ್ಣಂದರೆ ಪವರ್ ಚೆಕ್ ಮಾಡೋದಲ್ಲ, ಕಣ್ಣಿನ ಹಿಂಭಾಗದಲ್ಲಿ ರೆಟಿನಾ ಅನ್ನೋದನ್ನು ಚೆಕ್ ಮಾಡ್ತೇವೆ, ಫಂಡೋಸ್ಕೋಪಿ ಅಂತ. ಹಾರ್ಟ್ ECG ವರ್ಷಕ್ಕೊಂದು ಸಾರಿ ಮಾಡ್ಕೊಳ್ಳೋವಂಥದ್ದು. ಕಿಡ್ನಿ ಟೆಸ್ಟು 6 ತಿಂಗಳು ಅಥವಾ ವರ್ಷಕ್ಕೆ ಮಾಡ್ಕೊಳ್ಳೋವಂಥದ್ದು. ಅದೇ ರೀತಿ ಕಾಲು ನರಗಳ ಪಾದಗಳಲ್ಲಿ ನಾವು ನರ್ವ್ಸನ್ನ ಟೆಸ್ಟ್ ಮಾಡ್ತೇವೆ, ಬಯೋಥಿಸಿಮಿಟ್ರಿ, ABI ಅಂತ ಹೇಳ್ತೇವೆ. ಇವುಗಳೆಲ್ಲ ನಮಗೆ ಕಾಯಿಲೆ ಬರೋಕ್ಕೆ ಮುಂಚೆನೇ ಅಥವಾ ಅರ್ಲಿ ಸ್ಟೇಜಲ್ಲೇ ನಮಗೊಂದು ಕ್ಲೂ ಅನ್ನು ಕೊಡುತ್ತೆ. ಸೊ ಪ್ರತಿ ವರ್ಷ ಇದು ಮಾಡ್ತಾ ಹೋದಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ECG ಪ್ರತಿ ವರ್ಷ ಮಾಡಿದಾಗ 3ನೇ ಅಥವಾ 4ನೇ ವರ್ಷದಲ್ಲಿ ನಾವು ಹಳೆದನ್ನು ಕಂಪೇರ್ ಮಾಡಿದಾಗ ಅದರಲ್ಲಿ ಆಗುವಂಥ ವ್ಯತ್ಯಾಸಗಳನ್ನು ನಾವು ಕಂಡುಹಿಡಿದು ಅವರಿಗೆ ಮಾತ್ರೆಗಳ ಮೂಲಕ ಪ್ರೊಸೀಜರ್ ಇಲ್ಲದೇ ಪ್ರಿವೆಂಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿರ್ತದೆ. ಬಟ್ ಪ್ರಾಕ್ಟೀಸಲ್ಲಿ ಅಂದರೆ ನಾವು ಹೇಳೋದು ದಿನನಿತ್ಯದ ನಾವು ಪೇಷಂಟ್ಗಳನ್ನು ನೋಡೋ ಇದರಲ್ಲಿ 90% ಜನ ಆ ಕಟ್ಟುನಿಟ್ಟಾದ ಡಿಸಿಪ್ಲಿನ್ ಫಾಲೋ ಮಾಡಲ್ಲ. ಆ ಡಿಸಿಪ್ಲಿನ್ ಇಲ್ಲದೇ ಇರೋದೇ ಮೇಯ್ನ್ ಪ್ರಾಬ್ಲಮ್ಮು ನಮ್ಮ ಪೇಷಂಟ್ಸಲ್ಲಿರುವಂಥದ್ದು, ನೆಗ್ಲಿಜೆನ್ಸ್. ಯಾಕಂದರೆ ಈ ಕಾಯಿಲೆ ಹಾರ್ಟ್ ಅಟ್ಯಾಕ್ ಆಗೋವರೆಗೂ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗೋದೇ ಇಲ್ಲ. ಯಾಕಂದರೆ 90% ಜನ ಒಂದು ಎಕೋಕಾರ್ಡಿಯೋಗ್ರಾಮ್ ಅಂತೇನು ಹೇಳ್ತೀವಿ ಅಥವಾ ECG ಅಂತೇನು ಹೇಳ್ತೀವಿ ಮಾಡಿಸ್ಕೊಳ್ಳಲ್ಲ, ಕಣ್ಣು ಟೆಸ್ಟು ಮಾಡಿಸ್ಕೊಳ್ಳೋದೇ ಇಲ್ಲ. ಕಾಲು ನರಗಳಲ್ಲಿ ಬರೀ ಕಾಲಲ್ಲಿ ಓಡಾಡೋಂಥದ್ದು, ಚಪ್ಪಲಿ ಅಲ್ಲಿ ಓಡಾಡೋಂಥದ್ದು, ಇವೆಲ್ಲ ಭಾಳಷ್ಟು ನೆಗೆಟಿವ್ ಫ್ಯಾಕ್ಟರ್ಸ್. ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಕಾಲು ತೆಗೀಲಿಕ್ಕೆ ಅಥವಾ ಬೆರಳು ತೆಗೀಲಿಕ್ಕೆ ಆ್ಯಂಪಿಟೇಷನ್ಸ್ ಏನು ಹೇಳ್ತೇವೆ, ಅದು 2ನೇ ಕಾರಣ ಡಯಾಬಿಟೀಸ್, ಅನ್ಕಂಟ್ರೋಲ್ ಡಯಾಬಿಟೀಸ್. ಗ್ಯಾಂಗ್ರೀನ್ ಅಂತ ಏನು ಹೇಳ್ತೇವೆ, ಅದು 2 ರೀತಿಯಾದ ಗ್ಯಾಂಗ್ರೀನ್ ಇರ್ತದೆ. ಬಟ್ ಅದೇ ರೀತಿ ಈ ಬ್ಲಡ್ ಸಪ್ಲೈ ಯಾವಾಗ ಕಾಲಿಗೆ ಹೋಗೋದಿಲ್ವೋ ಆಗ ಆ ಸಂದರ್ಭಗಳಲ್ಲಿ ಅವರುಗಳು ಈ ಕಾಲನ್ನು ಅಥವಾ ಬೆರಳನ್ನು ಕಳ್ಕೊಳ್ಳೋಂಥ ಅನ್ಫಾರ್ಚುನೇಟ್ ಸಿಚುವೇಷನ್ಗೆ ಹೋಗ್ತಾರೆ. ಇವೆಲ್ಲ ಪ್ರಿವೆಂಟಬಲ್ ಡಿಸೀಸಸ್. ಉದಾಹರಣೆಗೆ ಕಾಲು ಜೋಮ್ ಇರುತ್ತೆ, ಉರಿ ಇರುತ್ತೆ, ಚುಚ್ಚೋ ಥರ, ಇರುವೆ ಕಚ್ಚೋ ಥರ, ಶಾಕ್ ಲೈಕ್ ಸೆನ್ಸೇಷನ್ ಅಂತ ಹೇಳ್ತಾರೆ, ಚಳಿ ಕೊಡ್ದಂಗೆ ಡಾಕ್ಟ್ರೆ ಅಂತಾರೆ, ರಾತ್ರಿ ಹೊತ್ತು ಹೆಚ್ಚಾಗುತ್ತೆ. ಇವೆಲ್ಲ ಸಿಂಪ್ಟಮ್ಸ್ ಇದ್ದಾಗ ಕೂಡಲೇ ನಿಮ್ಮ ಡಾಕ್ಟ್ರ್ ಹತ್ರ ಹೋಗಬೇಕು. ಸೊ ದ್ಯಾಟ್ ಯಾಕೆಂದರೆ ಕಾಲು ನರಗಳಲ್ಲಿ ಎಫೆಕ್ಟ್ ಆಗಿರುವಂಥದ್ದು ನಿಮ್ಮ ಹೊಟ್ಟೆಯಲ್ಲೂ ಆಗ್ಬೋದು. ಉದಾಹರಣೆಗೆ ಡಯಾಬಿಟಿಕ್ ಗ್ಯಾಸ್ಟ್ರೋಪೆರಿಸಿಸ್ ಅಂತ ಹೇಳ್ತೇವೆ. ಡಯಾಬಿಟಿಕ್ ಗ್ಯಾಸ್ಟ್ರೋಪೆರಿಸಿಸ್ ಅಂದರೆ ಜೀರ್ಣ ಆಗಲ್ಲ, ಅವರಿಗೆ ಹೊಟ್ಟೆ ತಿಂದಾಗ ಹೊಟ್ಟೆ ಉಬ್ರ, ಜೀರ್ಣಶಕ್ತಿ ಕಮ್ಮಿ, ಒಂಥರ ಎದೆಯಲ್ಲೇ ಇರ್ತದೆ ಡಾಕ್ಟ್ರ್ ತಿಂದಿದ್ದೆಲ್ಲ, ಈ ರೀತಿ ಕಂಪ್ಲೇಂಟ್ಸ್ ಹೇಳ್ತಾರೆ. ಅವುಗಳು ಸಹ ಈ ನರಗಳು, ಹೊಟ್ಟೆಯಲ್ಲಿರೋ ನರಗಳು ಎಫೆಕ್ಟ್ ಆಗಿ ಈ ಜೀರ್ಣಶಕ್ತಿ ಕುಗ್ಗು ಹೋಗುವಂಥದ್ದು ನಡೆದಿರ್ತದೆ. ಅದು ಅವರಿಗೆ ಅವೇರ್ನೆಸ್ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿರ್ತದೆ. ಡಯಾಬಿಟಿಕ್ ಆಟೋನಾಮಿಕ್ ನ್ಯೂರೋಪತಿ ಅಂತ ಇನ್ನೊಂದು ಇದೆ, ಅದು ನರಗಳು ಹಾರ್ಟಲ್ಲಿ ಎಫೆಕ್ಟ್ ಆಗುವಂಥದ್ದು, BP ವ್ಯತ್ಯಾಸ ಮಾಡೋವಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಡಿಪ್ರೆಷನ್, ಅಂದರೆ ಅವರಿಗೆ ಒಂಥರ ಬೇಜಾರು, ಕೆಲಸ ಮಾಡಲಿಕ್ಕೆ ಹುಮ್ಮಸ್ಸಿರಲ್ಲ. ಇಂಥವುಗಳೆಲ್ಲ ಇದ್ದಾಗ ಖಂಡಿತವಾಗ್ಲೂ ಅವರ ಡೈಲಿ ರುಟೀನ್ ಎಫೆಕ್ಟ್ ಆಗ್ತದೆ. ಆ್ಯಂಡ್ ಕಾಲು ನರಗಳಲ್ಲಿ ಈ ಸಿಂಪ್ಟಮ್ಸ್ ಕಂಡ್ರೆ ದಟ್ ಈಸ್ ಒನ್ ಆಫ್ ದ ಕಾಮನೆಸ್ಟ್ ಕಾಂಪ್ಲಿಕೇಶನ್ ಆಫ್ ಅನ್ಕಂಟ್ರೋಲ್ ಡಯಾಬಿಟೀಸ್. ನಾನು ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಏನು ಹೇಳ್ತಾ ಇದ್ದೀನಿ, ಕಿಡ್ನಿದಾಗ್ಬೋದು, ಕಣ್ಣಿಂದಾಗ್ಬೋದು, ಹಾರ್ಟಿಂದು, ಸ್ಟ್ರೋಕು, ಬ್ರೈನ್, ಇವೆಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಮನ್ ಆಗಿ ಆಗುವಂಥದ್ದು ಕಾಲು ನರಗಳ ಡ್ಯಾಮೇಜ್ ಆಗೋದು, ನ್ಯೂರಾಪತಿ ಅಂತ ಕರಿತೇವೆ. ಅದು ಅರ್ಲಿಯೆಸ್ಟ್ ಸಿಂಪ್ಟಮ್ಸ್
ಕಾಲು ತೆಗಿಲಿಕ್ಕೆ ಅವರು ಒಂದು ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ ಈ ಕಡೆ ಎಂಡಲ್ಲಿ ಆ ಕಾಲು ನರಗಳದ ಪ್ರಾಬ್ಲಮ್ ಇದ್ದರೆ ಈ ಎಂಡಲ್ಲಿ ಕಾಲು ತೆಗಿಯುವಂಥ ಸಂದರ್ಭ ಇರ್ತದೆ. ಸೊ ಹಂಗಾಗಿ ಈ ಕಾಂಪ್ಲಿಕೇಶನ್ಸ್ ಅಥವಾ ಹೊಸದಾಗಿ ನಿಮ್ಗೆ ಏನೇ ಕಂಡ್ರು ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಈಗ ಎಷ್ಟೋ ಜನ ಈ ಚಾನಲ್ ನಮ್ಮ ವಿಡಿಯೋ ನೋಡಲಿಕ್ಕಿಲ್ಲ, ಬಟ್ ಅವರಿಗೆ ಯಾವುದೇ ರೀತಿಯಾದ ಹೊಸ ಥರದ ಅನುಭವ ಸಿಂಪ್ಟಮ್ಸ್ ಕೂಡಲೇ ಡಾಕ್ಟರ್ ಹತ್ರ ಹೋಗ್ಬೇಕು. ಯಾಕಂದ್ರೆ ನಮ್ಮ ಜನ ಏನು ಕುತ್ತಿಗೆಗೆ ಬರೋವರೆಗೂ ಡಾಕ್ಟರ್ ಹತ್ರ ಹೋಗಲ್ಲ. ಈ ಕಾಲು ಉರಿ ಜೋಮ್ ಇರ್ತದೆ, ಕೇಳಿದ್ರೆ ಅದು 5 ವರ್ಷದಿಂದ ಇದೆ ಡಾಕ್ಟ್ರೇ ಅಂತಾರೆ. ಅಂದರೆ ಅವ್ರಿಗೆ 5 ವರ್ಷದಿಂದ ಶುಗರ್ ಕಂಟ್ರೋಲ್ ಇಲ್ಲ ಅನ್ನೋದು ಇಂಡೈರೆಕ್ಟಾಗಿ ಅವ್ರಿಗೆ ಕಾಯಿಲೆ ತಿಳಿಸ್ತಾ ಇದೆ. ಬಟ್ ಜನಕ್ಕೆ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಅವ್ರು 5 ವರ್ಷದಿಂದ ಡಾಕ್ಟರ್ ಹತ್ರ ಹೋಗಿ ಆ ಕಂಪ್ಲೇಂಟ್ ಹೇಳಲೇ ಇಲ್ಲ. ಅದೇ ರೀತಿ ಆಯಾಸ ಆಗೋದು, 4 ಹೆಜ್ಜೆ ನಡೆದ್ರೆ ಆಯಾಸ ಆಗುವಂಥದ್ದು, ಹಾರ್ಟ್ ಫೇಲ್ಯೂರ್ ಅಂತೇನು ಹೇಳ್ತೇವೆ, ಅದು ಬಹಳಷ್ಟು ಜನಕ್ಕೆ ಇರ್ತದೆ. ಅದನ್ನು ಜನ ನಮ್ಮ ಬಳಿ ಬಂದಾಗ ಹೇಳಲ್ಲ. ಉದಾಹರಣೆಗೆ ವಾಕಿಂಗ್ ಅರ್ಧ ಗಂಟೆ ದಿನನಿತ್ಯ ಮಾಡ್ತಿರ್ತಾರೆ ಆರಾಮಾಗಿ, ಬಟ್ ಇತ್ತೀಚೆಗೆ ಅರ್ಧ ಗಂಟೆ ಮಾಡಲಿಕ್ಕಾಗಲ್ಲ, 15 ನಿಮಿಷ ಆದಮೇಲೆ ಅವ್ರಿಗೆ ಏದಿಸ್ರು ಆಯಾಸ ಇದು ಸ್ಟಾರ್ಟ್ ಆಗ್ತದೆ. ಅದಾದಾಗ ಅವ್ರೇನು ಮಾಡ್ತಾರೆ, 15 ನಿಮಿಷಕ್ಕೆ ವಾಕಿಂಗ್ ನಿಲ್ಲಿಸ್ಬಿಡ್ತಾರೆ, ಬಟ್ 15 ನಿಮಿಷ ಮಾಡ್ತಾನೆ ಇರ್ತಾರೆ. ಅದು ಕೊನೆಗೆ ಹೇಗೆ ಯಾವ ಸ್ಟೇಜಿಗೆ ಬರ್ತದೆ ಅಂದರೆ ಅವ್ರು ಬಾತ್ರೂಮ್ಗೆ ಹೋಗಿ ಬಂದರೂ ಆಯಾಸ ಹೆಚ್ಚಾಗಿ ಸುಧಾರಿಸ್ಕೋಬೇಕು. ಆ ಸ್ಟೇಜಲ್ಲಿ ಡಾಕ್ಟರ್ ಹತ್ರ ಬರ್ತಾರೆ. ಅಂದರೆ ಇದು ಸ್ಟಾರ್ಟ್ ಆಗಿರೋದು ಒಂದು 3-4 ವರ್ಷದಿಂದ ಆ ಆಯಾಸ ಅವರಿಗೆ ಆ ಎಕ್ಸಸೈಸ್ ಟಾಲರೆನ್ಸ್ ಕಮ್ಮಿ ಆಗಿರ್ತದೆ, ಅವ್ರು ನಡಿಲಿಕ್ಕೆ ಬರಲ್ಲ. ಅವತ್ತೇ ಅವ್ರು ಡಾಕ್ಟರ್ ಹತ್ರ ಬಂದಿದ್ದು ಕಂಪ್ಲೇಂಟ್ ಹೇಳಿದರೆ ಸಿಂಪಲ್ ಕಾಲೂತ ಇರ್ತದೆ, ಚಪ್ಪಲಿ ಮಾರ್ಕ್ ಇರ್ತದೆ ಅಥವಾ ಶೂ ಸಾಕ್ಸ್ ಮಾರ್ಕ್ ಇರ್ತದೆ, ಅವುಗಳು ನಮ್ಗೆ ಬಂದು ಹೇಳಲ್ಲ. ಇವೆಲ್ಲ ಹಾರ್ಟ್ ಫೇಲ್ಯೂರ್ ಅರ್ಲಿಯಸ್ಟ್ ಸಿಂಪ್ಟಮ್ಸ್ ಆಗ್ಬೋದು. ಕಿಡ್ನಿ ಫೇಲ್ಯೂರ್ ಸಿಂಪ್ಟಮ್ಸು ಸಹ ಸೇಮ್ ಇದೇ ಥರ ಹೆಚ್ಚು ಕಮ್ಮಿ ಇರ್ತದೆ. ಇವುಗಳನ್ನು ಜನ ಡಾಕ್ಟ್ರ್ ಬಳಿ ಆದಷ್ಟು ಬೇಗ ತೋರಿಸ್ಕೊಂಡಾಗ ಇದನ್ನೆಲ್ಲ ನಾವು ಪ್ರಿವೆಂಟ್ ಮಾಡೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ಬೇಗ ಅವೇರ್ನೆಸ್ ತಿಳ್ಕೊಬೇಕು ಅನ್ನೋದು ಈ ಚಾನಲ್ ಮೂಲಕ ನಾವೆಲ್ಲರಿಗೂ ವಿನಂತಿಸ್ತಾ ಇರೋದು. ಇದೇ ರೀತಿಯಾಗಿ ನಾವು ಮಾಡ್ತಾ ಇರೋವಂಥದ್ದು ಒಂದು ಸಣ್ಣ ಪ್ರಯತ್ನ. ಈ ಕಾಯಿಲೆಯಿಂದ ಸಫರ್ ಆಗಬೇಡಿ, ಕಾಂಪ್ಲಿಕೇಶನ್ಸ್ ಆಗಬೇಡಿ. ಯಾಕಂದರೆ ಎಷ್ಟೋ ಜನಕ್ಕೆ, ಉದಾಹರಣೆಗೆ ಒಂದು ಆಟೋ ಡ್ರೈವರ್ಗಳು ಸುಮಾರು ಜನಕ್ಕೆ ಕಾಲಿನ ಸ್ಪರ್ಶ ಹೋಗ್ಬಿಟ್ರೆ ಅವರು ಬ್ರೇಕ್ ಅಥವಾ ಡ್ರೈವರ್ಸ್ ಬ್ರೇಕ್ ಹಿಡಿಯೋದು, ಆ್ಯಕ್ಸಿಲೇಟರ್ ತುಳಿಯುವಂಥದ್ದು ಎಲ್ಲಿಂದ ಮಾಡ್ತಾರೆ. ಸೊ ಆ ರೀತಿ ಅವರ ಜೀವನಾಂಶಕ್ಕೆ ಕುತ್ತು ಬರುವಂಥ ಕಾಂಪ್ಲಿಕೇಶನ್ಸ್ ಎಲ್ಲ ಆಗ್ಬೋದು. ನಾನಾ ಕಾರಣಗಳಿಂದ ಬೇರೆ ಬೇರೆ ರೀತಿಯಾದ ಇಂಡೈರೆಕ್ಟ್ಲಿ ಅವರಿಗೆ ಅವರ ಡೈಲಿ ಲೈಫಲ್ಲಿ ಇವೆಲ್ಲ ಎಫೆಕ್ಟ್ ಆಗೋ ಸಾಧ್ಯತೆಗಳು ಭಾಳಷ್ಟು ಇರ್ತದೆ.